ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ. ನಾವೀಗ ಎಲ್ಲಿಗೆ ಹೋಗ್ತಿರೋದು ಗೊತ್ತುಂಟಾ ಅಂತ ನಿಮ್ಮ ಹತ್ರ ಕೇಳಿದ್ರೆ ನಿಮಗೆ ಹೇಗೆ ಗೊತ್ತಿರೋದು? ನಾನು ಹೇಳಿದ್ರೆ ತಾನೇ ಗೊತ್ತಾಗುದಲ್ವಾ ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳಿದ್ರೆ. ಎಲ್ಲಿಗೆ ಅಂತ ಹೇಳಲಿಕ್ಕೆ ಮೊದಲು ನೀವು ಒಂದು ಕೆಲಸ ಮಾಡಬೇಕು. ಫೇಸ್ಬುಕ್ ಅಲ್ಲಿ ನೋಡುವವರು ಮಾತ್ರ, ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನೊಂದು ಸಬ್ಸ್ಕ್ರೈಬ್ ಮಾಡ್ಬೇಕಾಯ್ತಾ. ಯೂಟ್ಯೂಬ್ ಅಲ್ಲಿ ನೋಡುವವರು ಹೇಗಿದ್ರು ಸಬ್ಸ್ಕ್ರೈಬ್ ಮಾಡಿರ್ತೀರಾ, ನೋಡ್ತಾ ಇರ್ತೀರಲ್ಲ. ಫೇಸ್ಬುಕ್ ಅಲ್ಲಿ ನೋಡುವವರು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಾವೀಗ ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳಿದ್ರೆ ಕಾಸರಗೋಡಿಗೆ ಹೋಗ್ತಾ ಇರೋದು. ಕಾಸರಗೋಡಿಗೆ ಯಾಕೆಂತ ಹೇಳಿದ್ರೆ ನಮಗೆ ಒಂದು ಬ್ಯಾಂಗ್ಳೂರಿಗೆ ಒಂದು ವಸ್ತುವನ್ನು ಪಾರ್ಸೆಲ್ ಕಳಿಸ್ಲಿಕ್ಕೆ ಉಂಟು. ಹಾಗಾಗಿ ಕಾಸರಗೋಡಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕಿದ್ರೆ ಅಂತೇಳಿ ಹಾಗೆ ಹುಡುಕಿಕೊಂಡು ಹೊರಟದ್ದು. ಸುಳ್ಯದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತಲ್ಲ, ಕಾಸರಗೋಡಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಎಂತ ವಸ್ತು ಅಂತೇಳಿ ಈಗಲೇ ಹೇಳುದಿಲ್ಲ, ಸಿಕ್ಕಿದ ಮೇಲೆ ಹೇಳ್ತೇನೆ. ಹಾಗಾಗಿ ನಾವೀಗ ಕಾಸರಗೋಡಿಗೆ ಹೋಗುವ ಅಂತೇಳಿ ಹೊರಟದ್ದು. ಓ ಅಪ್ಪ ದೇವರೇ, ಬರುವಾಗ ರೋಡಿನ ಅವಸ್ಥೆ ಹೇಗಿತ್ತು ಮಾರ್ರೆ. ಒಳ ರೋಡಲ್ಲಿ ಬಂದದ್ದು. ಕಾಸರಗೋಡು ಪೇಟೆಗೆ ಬಂದು ಮುಟ್ಟುವಾಗ ರೋಡಿನ ಅವಸ್ಥೆ ಹೇಗೆ ಉಂಟು ನೋಡಿ, ಎಷ್ಟು ಚಂದ ಉಂಟಲ್ಲ. ನಾನು ಈ ರೋಡಲ್ಲಿ ನಾನು ಫಸ್ಟ್ ಟೈಮ್ ಬಂದದ್ದು ಮಾರ್ರೆ. ಹಾಗಾಗಿ ಭಾರಿ ಖುಷಿ ಆಯ್ತು. ಅಂತೇಳಿ ಉದ್ದಕ್ಕೆ ಹೋಗ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳಿಕೊಂಡು ಕಾಸರಗೋಡು ಕೂಡ ದಾಟಿ ಒಂದು 2-3 ಕಿಲೋಮೀಟರ್ ಉದ್ದಕ್ಕೆ ಹೋದೆವು ಮಾರ್ರೆ. ರೋಡ್ ಚಂದ ಉಂಟಲ್ಲ, ಮತ್ತೇನಾಗ್ಬೇಕು. ಗಾಡಿಯಲ್ಲಿ ಪೆಟ್ರೋಲ್ ಕೂಡ ಹೇಗೂ ಫುಲ್ ಇತ್ತು. ಚಿಂತು ಬರ್ಲಿಲ್ಲ, ಅವನಿಗೆ ಎಕ್ಸಾಮ್, ಹಾಗಾಗಿ ಅವನು ಬರುದಿಲ್ಲ ಅಂತ ಹೇಳಿದ. ಹಾಗೆ ನಾವು ಬೈಕ್ ಅಲ್ಲಿ ಹೋದ್ದು. ಬರುವಾಗ ಉಂಟಲ್ಲ ಆ ಗುಂಡಿ ರೋಡಲ್ಲೆಲ್ಲ ಯಜಮಾನ್ರು ನನ್ನನ್ನು ಆದಷ್ಟು ಬೀಳಿಸ್ಬೇಕು, ಉದುರಿಸ್ಬೇಕು ಅಂತಲೇ ಯೋಚನೆ ಮಾಡಿಕೊಂಡು ಹಾರಿಸ್ಕೊಂಡು ಗುಂಡಿಗೆಲ್ಲ ಹಾಕಿಕೊಂಡು ಬಂದ್ರು ಮಾರ್ರೆ. ನಾನು ಉದುರ್ಲಿಕ್ಕೆ ಅದಿಂತದ್ದು ಮಾವಿನಕಾಯಿಯ ಮಾರ್ರೆ. ನಾವು ಬಸವನ ಹುಳಿವಿನಾಗೆ ಅಂಟಿಕೊಂಡಿರುವವರಲ್ಲ, ಎಲ್ಲಿ ಇದು ಉದುರಿ ಹೋಗ್ತದೆ. ಎಷ್ಟು ಗುಂಡಿಗೆ ಹಾಕಿಕೊಂಡು ಬಂದ್ರು ಕೂಡ ನಾನಂತೂ ಗಟ್ಟಿಯಾಗಿ ಕೂತ್ಕೊಂಡೆ. ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಕೊಂಡು ಗುಂಡಿಗೆಲ್ಲ ಹಾಕಿಕೊಂಡು ಬಂದ್ರು. ನಾವು ಬಿಡ್ತೇವ ಅಂತೂ ಮೇನ್ ರೋಡಿಗೆ ಬಂದು ತಲುಪಿದ್ದೇವೆ. ನೋಡಿ ಎಷ್ಟು ಚಂದ ಉಂಟಲ್ಲ ಮಾರ್ರೆ ರೋಡು. ನಮ್ಮ ಸುಳ್ಯದಲ್ಲೆಲ್ಲ ಯಾವಾಗ ಅಂತ ಈ ತರ ರೋಡ್ ಆಗೋದು. ಇಲ್ಲಿಂದ ಸೀದಾ ಕನ್ಯಾಕುಮಾರಿಗೆ ಹೋಗ್ಬೋದು, ಬೇಡ ಅಂತೇಳಿ ಆಯ್ತು. ಬಾಂಬೆ ಕೂಡ ಹೋಗ್ಬೋದು. ಬಾಂಬೆಗೆ ಹೋದ್ರೆ 900 ಕಿಲೋಮೀಟರ್ ಏನೋ ಉಂಟಂತೆ. ಸೀದಾ ಹೋಗೋಣ ಅಂತೇಳಿ ಹೇಳಿದ್ದೆ, ಮತ್ತೆ ಬೇಡ ಅಂತೇಳಿ ಆಯ್ತು. ಹಾಗೆ ತಿರುಗಿಸಿ ವಾಪಸ್ಸು 3 ಕಿಲೋಮೀಟರ್ ಹೇಗಿದ್ರು ಮುಂದೆ ಹೋಗಿದ್ದೇವಲ್ಲ ಕಾಸರಗೋಡಿಂದ. ಹಾಗೆ ವಾಪಸ್ಸು ತಿರುಗಿಸಿ ಸೀದಾ ಕಾಸರಗೋಡಿಗೆ ಬಂದೆವು. ಕಾಸರಗೋಡು ಪೇಟೆಗೆ ತಲುಪಿ ನಮಗೆ ಬೇಕಾದ ವಸ್ತು ಯಾವ ಏರಿಯಾದಲ್ಲಿ ಸಿಗ್ತದೆ ಅಂತೇಳಿ ಯಾರ ಹತ್ರ ಆದ್ರೂ ಕೇಳುವಂತ ಹೇಳಿದ್ರೆ ಅವರ ಭಾಷೆ ನಮಗೆ ಬರುದಿಲ್ಲ, ನಮ್ಮ ಭಾಷೆ ಅವರಿಗೆ ಬರುದಿಲ್ಲ ಮಾರ್ರೆ. ಅಂತ ಒಂದು 2-3 ಜನರ ಹತ್ರ ಕೇಳಿ ಆಗುವಾಗ അവിടെ പോയിട്ട് ഇവിടെ വരി, ഇവിടെ പോയിട്ട് അവിടെ വരി, അങ്ങോട്ട് പോകണ്ട ഇങ്ങോട്ട് പോ, അങ്ങോട്ട് പോകണമെങ്കിൽ ಅಲ್ಲಿ ಒನ್ ವೇ, ಇಂಗಟೆ ಪೋ, ಅಂಗನೆ ಅಂತ ಹೇಳ್ತಾರೆ. ನಮಗೆ ಬರ್ತದ ಮಾರ್ರೆ ಅವರ ಭಾಷೆ. ಅಂತೂ ಅವರ ಭಾಷೆ ಕೇಳ್ಕೊಂಡು അവിടെ ಅಂತ ಹೇಳಿಕೊಂಡು ಪೇಟೆಗೆನೆ ಒಂದು 2-3 ರೌಂಡ್ ಬಂದೆವು. ಅಂತೂ ನಮಗೆ ಬೇಕಾದ ವಸ್ತು ಸಿಗುವ ಏರಿಯಾ ಸಿಗ್ಲಿಲ್ಲ. ಇನ್ನು ಸಾತ್ತೇ ಹೋಗ್ಲಿ, ಮೀನ್ ಮಾರ್ಕೆಟ್ಗೆ ಆದ್ರೂ ಹೋಗಿ ಮೀನಿಗೆ ರೇಟ್ ಹೇಗೆ ಉಂಟು ಅಂತ ನೋಡಿಕೊಂಡು ಸ್ವಲ್ಪ ಮೀನಾದ್ರೂ ಹಿಡ್ಕೊಂಡು ಹೋಗುವ ಅಂತ ತಿಳ್ಕೊಂಡು ಹಾಗೆ ಮೀನ್ ಮಾರ್ಕೆಟ್ಗೆ ಅಂತೇಳಿ ಬಂದೆವು. ಮಾರ್ಕೆಟ್ಗೆ ಹೋಗಿ ನೋಡುವಾಗ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಮಾರೆ. ಎಲ್ಲಿ ಕೂಡ ಗಂಡು ಮಕ್ಕಳು ಮೀನು ಮಾರುದು ಕಾಣುದಿಲ್ಲ, ಸುತ್ತಮುತ್ತಲು ಹೆಣ್ಣು ಮಕ್ಕಳೇ. ಅಥವಾ ಇದು ಹೆಣ್ಣು ಮಕ್ಕಳದ್ದೇ ಮೀನ್ ಮಾರ್ಕೆಟ್ ಏನು ಅಂತೇಳಿ ಗೊತ್ತಿಲ್ಲ. ಇದು ದೊಡ್ಡ ಮಾರ್ಕೆಟ್ ಏನಲ್ಲ, ಸ್ವಲ್ಪ ಚಿಕ್ಕ ಮೀನ್ ಮಾರ್ಕೆಟ್ ಆದ್ರೂ ಕೂಡ ಮಂಗಳೂರು ದಕ್ಕೆಗಿಂತಲೂ 3 ಪಟ್ಟು ಸೌಂಡ್ ಕೇಳ್ತಾ ಇತ್ತು ಮಾರ್ರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಮೀನು ಮಾರಿಕೊಂಡಿರುವವರೆಲ್ಲ ಹೆಣ್ಣು ಮಕ್ಕಳಲ್ಲ. ಹಾಗಾಗಿ ಒಬ್ಬರು ಸ್ವಲ್ಪ ಸೌಂಡ್ ಮಾಡಿ ಕಿರ್ಚಿ ಬೊಬ್ಬೆ ಹಾಕಿದ್ರೆ ಸಾಕು, ಅವಳಕ್ಕಿಂತ 3 ಪಟ್ಟು ಸೌಂಡ್ ನನ್ನದು ಬರ್ಬೇಕು ಅಂತ ಹೇಳಿ ಈ ತುದಿಯಲ್ಲಿದ್ದವರು ಅವರಕ್ಕಿಂತ 3 ಪಟ್ಟು ಸೌಂಡ್ ಮಾಡಿ ಕಿರ್ಚಿಕೊಂಡಿದ್ರು. ಹಾಗೆ ನೋಡಿಕೊಂಡು ಹೋಗುವಾಗ ಒಬ್ಬರು ಬಾ ಮೊಳೆ ಅಂತ ಒಬ್ರು ಕರೆಯುದು ಕೇಳಿತು. ನಾನು ಸುತ್ತಮುತ್ತ ನೋಡ್ದು ಮಾರ್ರೆ, ಎಲ್ಲಾದ್ರೂ ಇಲ್ಲಿ ನನ್ನ ಅಮ್ಮ ಮನೆ ಒಂದು ಮೀನು ಮಾರ್ಲಿಕ್ಕೆ ಕೂತಿದ್ದಾರೆ ಅಂತ ಹೇಳ್ಕೊಂಡು ನೋಡುವಾಗ ಒಬ್ರು ಭಾರಿ ಪ್ರೀತಿಯಿಂದ ಕರೀತಾರೆ. ಇನ್ನು ಅಷ್ಟು ಪ್ರೀತಿಯಿಂದ ಕರೆಯುವಾಗ ಹಾಗೆ ಬರುದು ಹೇಗೆ ಅಂತ ಹೇಳಿಕೊಂಡೆವು. 100 ರೂಪಾಯಿ ಕೊಟ್ಟು 1 kg ಮೀನು ತೆಕ್ಕೊಂಡು ಮತ್ತೆ ಅಲ್ಲೇ ಈ ಕಡೆ ಬರುವಾಗ ಊರಿನ ಹರಿವೆ ಮಾರಿಕೊಂಡು ಇದ್ರು ಮಾರ್ರೆ. ಅರ್ಧ ಕೆಜಿಗೆ 40 ರೂಪಾಯಿ ಕೊಟ್ಟು ಅರ್ಧ ಕೆಜಿ ಹರಿವೆನು ತೆಕ್ಕೊಂಡು ಸೀದಾ ಮನೆ ಕಡೆ ಬಂದೆವು ಮಾರ್ರೆ. ನಾವು ಹೋದದ್ದು ಯಾವುದೋ ಒಂದು ವಿಷಯವನ್ನು ಕೇಳಲಿಕ್ಕೆ. ಅಲ್ಲಿಂದ ಹೋಗಿ ನಾವು ತೆಕ್ಕೊಂಡು ಬಂದದ್ದು ಅರ್ಧ ಕೆಜಿ ಹರಿವೆನು, 100 ರೂಪಾಯಿದು 1 kg ಮೀನು. ಹಾಗೆ ಬರುವಾಗ ದೊಡ್ಡ ಒಂದು ಮಣ್ಣಿನ ಪಾತ್ರೆದು ಅಂಗಡಿ ಕಂಡಿತು. ಅಂಗಡಿ ದೊಡ್ಡದಿದ್ದ ಕಾರಣ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು. ರೇಟ್ ಕಡಿಮೆ ಇದ್ರೆ 2 ಪದಾರ್ಥ ಮಾಡುವಂತ ಪಾತ್ರೆ ತೆಕ್ಕೊಳ್ಳುವ ಅಂತ ಹೇಳ್ಕೊಂಡು ಹಾಗೆ ಅಂಗಡಿಗೆ ಬಂದೆವು. ಅಂಗಡಿಗೆ ಬಂದ ಕೂಡಲೇ ಅಜ್ಜಪ್ಪನಿಗೆ ಪಾಪ ಭಾರಿ ಖುಷಿಯಾಗಿ ಎಲ್ಲಾ ಮಡಿಕೆಯಲ್ಲಿ ಹತ್ತಿ ನಿತ್ತು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಯಜಮಾನ್ರಂತೂ ಎಲ್ಲ ಮೂಲೆ ಹೋಗಿ ಎಲ್ಲ ಮಡಿಕೆಗೆ ಪಾತ್ರಕ್ಕೆ ಎಲ್ಲದಕ್ಕೂ ಉಗುರಲ್ಲಿ ಬೊಟ್ಟಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಣ್ಣಿನ ಪಾತ್ರೆಯನ್ನು ತೆಗೆಯುವಾಗ, ಯಾವುದೇ ಅಂಗಡಿಯಲ್ಲಿ ಹೋಗಿ ಮಣ್ಣಿನ ಪಾತ್ರೆಯನ್ನು ತೆಗೆಯುವಾಗ ಉಗುರಲ್ಲಿ ಬೊಟ್ಟಿ ನೋಡಿ ತೆಕ್ಕೊಳ್ಬೇಕಂತೆ. ಆಗ ಅದರ ಸೌಂಡ್ ಅಲ್ಲಿ ಮಡಿಕೆ ಒಡಿಲಿಲ್ವಾ, ಒಳ್ಳೇದಿಲ್ವಾ ಅಂತ ಹೇಳಿಕೊಂಡು ಆ ಸೌಂಡ್ ಅಲ್ಲಿ ಗೊತ್ತಾಗ್ತದಂತೆ. ನಮಗೆಲ್ಲ ಗೊತ್ತಾಗುದಿಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಂದ್ರೆ ಮೊದಲಿನವರಿಗೆಲ್ಲ ಗೊತ್ತಾಗ್ತದೆ. ಮೊದಲಿನವರೆಲ್ಲ ಹಾಗೆ ಮಡಿಕೆಯನ್ನು ಬೊಟ್ಟಿ ನೋಡಿ ತಗೊಳ್ತಿದ್ದದಂತೆ. ಹಾಗೆ ಬೊಟ್ಟಿ ನೋಡಿ 2 ಪಾತ್ರವನ್ನು ತೆಗೆದು ಯಜಮಾನರು ಸೈಡ್ ಇಟ್ಟು ಹೇಳಿದ್ರು, ಇದನ್ನು ತೆಕೋ, ಇದು ಒಳ್ಳೇದುಂಟು ಅಂತ ಹೇಳಿದ್ರು. ಅಂದ್ರೆ ತೆಕೊಂಡ ನಂತರ ಒಂದು 2 kg ಚಿಕನ್ ಅದಾದ್ರೂ ಪದಾರ್ಥ ಮಾಡ್ಬೇಕಲ್ಲ, ಬರೀ ಚಿಕನ್ ತೆಕೊಂಡು ಏನು ಪ್ರಯೋಜನ ಅಂತ ಹೇಳಿಕೊಂಡು
ದೊಡ್ಡ 2 ಪಾತ್ರವನ್ನು ಬುಟ್ಟಿ ಸೈಡಲ್ಲಿ ಇಟ್ರು. ರೇಟ್ ಕೇಳುವಾಗ ಒಂದೊಂದು ಪಾತ್ರಕ್ಕೆ 700 ರೂಪಾಯಿ ಮಾರ್ರೆ. 700 ಅಂತ ಕೊಟ್ಟು ತೆಕ್ಕೋ ಅಂತ ಹೇಳಿದ್ರು. ನಾನು ಹೇಳಿದೆ ಕೊಟ್ಟು ತೆಕ್ಕೋ ಅಲ್ಲ, ತೆಕ್ಕೊಳ್ಳಿ ಅಂತ ಹೇಳಿದೆ ನಾನು. ನೀನಲ್ಲ ಬೇಕು ಅಂತೇಳಿ ಬಂದದ್ದು, ಕೊಡು ತೆಕ್ಕೋ ಅಂತ ಹೇಳಿದ್ರು. ಬೇಕಾ ಮಾರ್ರೆ ಅಂತ ಹೇಳಿದ್ರೆ ಮಡಿಕೆ ಬೇಕಾ ಅಂತ ಕೇಳಿದ್ದು ನಾನು. ಗಂಡ ಬೇಕಾ ಅಂತ ಕೇಳಿದಲ್ಲ. ಗಂಡ ಬೇಡ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ, ನೂಕಿ ಹಾಕ್ಲಿಕ್ಕೆ ಆಗ್ತದೆ, ಬೇಕೇ ಬೇಕಲ್ಲ, ಸಾಯುವವರೆಗೆ ಇರ್ಲೇಬೇಕಲ್ಲ, ಇನ್ನೇನು ಮಾಡುದಲ್ವಾ. ಮತ್ತೆ ಇನ್ನೇನು ಮಾಡುದು. ನಾನು ಅಜ್ಜಪ್ಪನ ಹತ್ರ ಹೇಳಿದೆ, ಈಗ ಬೇಡ, ನೆಕ್ಸ್ಟ್ ಬರುವಾಗ ತೆಕೊಳ್ತೇವೆ ಆಯ್ತಂತೇಳಿ ಪಾಪ ಅಜ್ಜಪ್ಪನನ್ನು ಸಮಾಧಾನ ಮಾಡಿ ಮತ್ತೆ ಹಾಗೆ ಬಿಟ್ಟು ಬಂದೆವು ಬೇಡ ಅಂತ ಹೇಳಿಕೊಂಡು. ಹೋಗುವಾಗ ಕಾಸರಗೋಡು ಪೇಟೆಯಲ್ಲಿ ರೋಡ್ ಹೇಗಿತ್ತು, ಈಗ ಬರುವಾಗ ಒಳ ರೋಡ್ ಹೇಗೆ ಉಂಟು ನೋಡಿ ಮಾರ್ರೆ. ಮಧ್ಯದಲ್ಲೆಲ್ಲ ಅಗ್ದು ಇಟ್ಟಿದ್ದಾರೆ. ಹಾಗೆ ಬರುವಾಗ ಮಧ್ಯಾಹ್ನ ಹೊತ್ತು ಬಂದದ್ದ ಒಂದು ಚಂದದ ಒಂದು ಜ್ಯೂಸ್ ಕುಡಿಬೇಕು ಅಂತೇಳಿ ಆಯ್ತು. ನಾವು ಒಳ ರೋಡಲ್ಲಿ ಬಂದ ಕಾರಣ ಎಲ್ಲಿ ಸಿಗ್ತದೆ ನಿಮಗೆ ಜ್ಯೂಸಿನ ಅಂಗಡಿ. ಹಾಗೆ ಸೀದಾ ಸುಳ್ಯಕ್ಕೆ ಬಂದವರೇ ಚಂದ ಒಂದು ಕಬ್ಬಿನ ಜ್ಯೂಸ್ ಕುಡಿದು ಕೊಡುವ. ಈ ಬೇಸಿಗೆಗಾಲದಲ್ಲಿ ಉಂಟಲ್ಲ, ಕಬ್ಬಿನ ಜ್ಯೂಸಿನಷ್ಟು ಬೆಸ್ಟ್ ಜ್ಯೂಸ್ ಇನ್ಯಾವುದು ಕೂಡ ಇಲ್ಲ ಮಾರ್ರೆ. ಹಾಗೆ ಒಂದು ಕಬ್ಬಿನ ಜ್ಯೂಸ್ ಅನ್ನು ಚಂದ ಮಾಡಿ ಕುಡಿದುಕೊಂಡು ಹಾಗೆ ಮನೆಗೆ ಬಂದೆವು. ಅಷ್ಟು ದೂರ ಹೋಗಿ ಬಂದು ಒಂದು ಅರ್ಧ ಗಂಟೆ ಕಾಲು ಸ್ಟ್ರೈಟ್ ಮಾಡಿಟ್ಟು ಕೂತು ಸ್ವಲ್ಪ ರೆಸ್ಟ್ ತೆಗಿಯುವಂತ ಹೇಳಿದರೆ ರೆಸ್ಟ್ ತೆಗಿಲಿಕ್ಕಾದ್ರೆ ಆಗ್ತದ ಮಾರ್ರೆ. ಬರುವಾಗ್ಲೇ ಮೀನು ಹಿಡ್ಕೊಂಡು ಬಂದಾಗಿದ್ದಲ್ಲ, ಇನ್ನು ಮೀನನ್ನೇನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ಹೇಳಿಕೊಂಡು ಅದನ್ನು ಫ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲ, ನಾನು ಯೋಚನೆ ಮಾಡುದು ಮಾರ್ರೆ, ನಮ್ಮಂತ ಹೆಣ್ಣು ಮಕ್ಕಳಿಗೆ ಎಲ್ಲಿಗಾದ್ರೂ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತೊಂದು ರೆಸ್ಟ್ ತೆಗೆಯುವಂತ ಹೇಳಿದ್ರು ಕೂಡ ರೆಸ್ಟ್ ತೆಗಿಲಿಕ್ಕೆ ಆಗುದಿಲ್ಲಲ್ಲ ಅಂತ. ಬಂದ ಕೂಡಲೇ ಇಲ್ಲಿ ಪಾತ್ರ ರಾಶಿ ಬಿದ್ದುಕೊಂಡು ಇರುವುದು, ಆ ಕೆಲಸ ಆಗ್ಬೇಕು, ಸಂಜೆಗೆ ತಿಂಡಿ ಆಗ್ಬೇಕು, ರಾತ್ರಿಗೆ ಅಡಿಗೆ ಆಗ್ಬೇಕು ಅಂತ ಹೇಳ್ಕೊಂಡು ಅದೇ ಆಯ್ತೆ ಹೊರತು ನಮ್ಮಂತ ಹೆಣ್ಣು ಮಕ್ಕಳಿಗೆ ರೆಸ್ಟ್ ಯಾವಾಗ ಅಂತ. ಅಲ್ಲಿ ಇನ್ನೇನ್ ಮಾಡುದು, ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲವನ್ನು ಅನುಭವಿಸ್ಲೇಬೇಕಲ್ಲ ಅಂತೇಳಿ ಯೋಚನೆ ಮಾಡಿಕೊಂಡು ಮೀನನ್ನೆಲ್ಲ ಫ್ರೈ ಮಾಡಿದೆ. ನಾನು ಮೀನು ಫ್ರೈ ಮಾಡಿಕೊಂಡಿರುವಾಗ ಯಜಮಾನ್ರು ನಾನು ಈಗ ಪೇಟೆಗೆ ಹೋಗಿ ಬರ್ತೇನೆ ಅಂತೇಳಿ ಪೇಟೆಗೆ ಹೋದ್ರು. ಪೇಟೆಗೆ ಹೋಗಿ ತೆಕೊಂಡು ಬಂದದನೆ ಅಂತ ನೋಡಿ ಮಾರೆ, ಚಿಕನ್ ತೆಕೊಂಡು ಬಂದಿದ್ದಾರೆ. ಇನ್ನೇನ್ ಮಾಡುದು, ತೆಕೊಂಡು ಬಂದ ನಂತರ ಅದನ್ನು ಕೂಡ ಏನಾದ್ರೂ ಒಂದು ಮಾಡ್ಲೇಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಚಂದ ಮಾಡಿ ಒಂದು ಸುಕ್ಕ ಮಾಡುವ ಅಂತ ಹೇಳಿ ಯೋಚನೆ ಮಾಡಿದೆ. ಹಾಗೆ ನಾನು ಸುಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಸುಕ್ಕ ಮಾಡುವ ಅಂತೇಳಿ ಯೋಚನೆ ಮಾಡಿದ್ದೇ ತಪ್ಪಾಯ್ತಾ ಅಂತ ಕಾಣ್ತುಂಟು ಮಾರೆ ನನಗೆ. ಯಾಕೆ ಅಂತ ಹೇಳಿದ್ರೆ ನೀವು ಫುಲ್ ವಿಡಿಯೋವನ್ನು ನೋಡಿ ಆಗ ನಿಮಗೆ ಕೂಡ ಗೊತ್ತಾಗ್ತದೆ ಇದೆಂತ ಸುಕ್ಕ ಅಂತ ಹೇಳಿಕೊಂಡು. ಸುಕ್ಕ ಮಾಡುವ ಅಂತೇಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಒಂದು ಈರುಳ್ಳಿಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆಗುವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕಿಕೊಂಡೆ. ಕೊತ್ತಂಬರಿ ಫ್ರೈ ಹಾಕೊಂಡು ಬರುವಾಗ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಂಡೆ. ಇದೆಲ್ಲ ಫ್ರೈ ಆಗುವಾಗ ತೆಂಗಿನಕಾಯಿ ತುರಿದಿಟ್ಟದಿತ್ತು, ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಂಡೆ. ಇಲ್ಲೇ ನನ್ನದು ಮಿಸ್ಟೇಕ್ ಆಯ್ತು. ನೀವೇ ಈಗ ಯೋಚನೆ ಮಾಡಿ ನೋಡಿ, ಸುಕ್ಕ ಮಾಡ್ಬೇಕು ಅಂತೇಳಿ ಆದ್ರೆ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು 2 ರೌಂಡ್ ತಿರುಗಿಸಿಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಕೊತ್ತಂಬರಿ ಜೀರಿಗೆಯನ್ನು ಕೂಡ ಹಾಕಿಕೊಂಡು ಅದರ ಜೊತೆಗೆ ತೆಂಗಿನ ತುರಿಯನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡಿಕೊಂಡು ನಾನು 2 ರೌಂಡ್ ತಿರುಗಿಸಿಕೊಂಡ್ರೆ ಆ ಕೊತ್ತಂಬರಿ ಜೀರಿಗೆ ಹೇಗಿರ್ಬೋದು ಅಂತೇಳಿ ಯೋಚನೆ ಮಾಡಿ ನನಗೆ ಮಂಡೆ ಶುದ್ಧ ಇಲ್ಲದಾಗ ಆಗಿದೆ ಕಾಣ್ತದೆ. ಮೊದಲೇ ಬಿಸಿಲಲ್ಲಿ ಬಂದದ್ದು, ಆ ಬಿಸಿಲಿಗೆ ಬಂದು ನನಗೆ ಮಂಡೆನೇ ಸರಿ ಇಲ್ಲದಾಗ ಆಗಿದೆ ಕಾಣ್ತದೆ. ಎಲ್ಲ ಹಾಕಿ ಆಯ್ತು, ಫ್ರೈ ಆಯ್ತು. ಈಗ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದನ್ನೀಗ ಎಂತ ಮಾಡುದು, ಈ ಕೊತ್ತಂಬರಿಯನ್ನು ಹುಡಿ ಆಗದಿದ್ರೆ ಹೇಗೆ ಆಗ್ತದೆ, ತೆಂಗಿನಕಾಯಿ ಚಂದ ನೈಸ್ ಆದ್ರೆ ಹೇಗೆ ಸುಕ್ಕ ಆಗ್ತದೆ, ಅದಕ್ಕೆ ಸುಕ್ಕ ಅಂತ ಹೇಳ್ತಾರ, ಈ ತರ ಎಲ್ಲ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮಾರ್ರೆ. ಒಂದು ಜಾರಲ್ಲೇ ಹಾಕಿದೆ, ಆ ಜಾರಲ್ಲೇ ಹಾಕಿದ್ರೆ ನೋಡಿದ್ರೆ ಅದು ಹುಡಿನೇ ಆಗುದಿಲ್ಲ. ಇದು 2ನೇ ಮಿಸ್ಟೇಕ್. ಇನ್ನೊಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕಿಕೊಂಡೆ, ಇದೆಲ್ಲಾದ್ರೂ ತಿರುಗಿಸಿ ನೋಡ ಹುಡಿ ಆಗ್ತದಂತ ಹೇಳಿಕೊಂಡು. ಇದು ಸುಕ್ಕ ಹೋಗಿ ಸೊಕ್ಕ ಆಗ್ತದ ಅಂತೇಳಿ ಗೊತ್ತಾಯ್ತು. ಏನಾದ್ರೂ ಆಗ್ಲಿ ಅಂತೇಳಿ ಒಂದು 5 ನಿಮಿಷ ತಿರುಗಿಸ್ಕೊಂಡೆ. ಎಷ್ಟು ತಿರುಗಿಸ್ಕೊಂಡ್ರು ಕೂಡ ಕೊತ್ತಂಬರಿ ನೈಸ್ ಆಗುದಂತೂ ಕಾಣುದಿಲ್ಲ. ಏನಾದ್ರೂ ಪರವಾಗಿಲ್ಲ, ಹೇಗಿದ್ರು ಜಗ್ದೆ ತಿನ್ನುದಲ್ಲ, ಚಂದ ಮಾಡಿ ಜಗ್ದೆ ತಿನ್ನುವ, ಆಗುದೆಲ್ಲ ಒಳ್ಳೇದಕ್ಕೆ ಅಂತ. ಇದು ಉಷ್ಣ ಆಗುದಕ್ಕೆ ಒಳ್ಳೇದಾಯ್ತು ಅಂತೇಳಿ ಯೋಚನೆ ಮಾಡಿಕೊಂಡೆ. ಮಿಕ್ಸಿಂದ ತೆಗೆದು ಸೈಡ್ ಇಟ್ಟೆ. ಒಂದು ಸೈಡ್ ಅಲ್ಲಿ ಚಿಕನ್ ಬೆಂದುಕೊಂಡು ಬಂದಿತ್ತು. ಇಲ್ಲಿ ಮಸಾಲೆ ರುಬ್ಬಿಟ್ಟದಿತ್ತ, ಮಸಾಲೆಯನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಟೆ. ಪದಾರ್ಥ ಕುದಿತಾ ಇರುವಾಗ ನಾನು ಚಿಂತನ ಹತ್ರ ಹೇಳಿದೆ, ಚಿಂತು ಈ ತರ ಆಗಿದೆ, ಕೊತ್ತಂಬರಿ ಮತ್ತು ತೆಂಗಿನ ತುರಿಯನ್ನು ಒಟ್ಟಿಗೆ ಹಾಕಿ ರುಬ್ಬಿದ ಕಾರಣ ಕೊತ್ತಂಬರಿ ಅಷ್ಟೊಂದು ನೈಸ್ ಆಗ್ಲಿಲ್ಲ. ಹಾಗಾದ ಕಾರಣ ಸುಕ್ಕ ಅಷ್ಟೊಂದು ಒಳ್ಳೇದಾಗ್ಲಿಕ್ಕಿಲ್ಲ, ಟೇಸ್ಟ್ ಬರ್ಲಿಕ್ಕಿಲ್ಲ. ಅದಕ್ಕೆ ನೀನು ಅಂಗಡಿಗೆ ಹೋಗಿ ಒಂದು ಸುಕ್ಕ ಮಸಾಲ ಪೌಡರ್ ತೆಕ್ಕೊಂಡು ಬಾ ಅಂತ ಹೇಳಿದೆ. ಇವನು ಹೋಗಿ ಒಂದು ಸುಕ್ಕದ ಪೌಡರ್ ತೆಕ್ಕೊಂಡು ಬಂದ. ನನ್ನ ಗ್ರಾಚಾರಕ್ಕೆ ನಾನಾದ್ರೂ ಪ್ಯಾಕೆಟ್ ಅನ್ನು ಕಟ್ ಮಾಡಿ ಹೆಸರು ನೋಡಿದೆ ಮಾರ್ರೆ, ನಾನು ಕೂಡ ಹೆಸರು ನೋಡ್ಲಿಲ್ಲ. ತಂದು ಕೊಟ್ಟ ಕೂಡಲೇ ಒಂದು ಪ್ಯಾಕೆಟ್ ಅನ್ನು ಕಟ್ ಮಾಡಿದ್ದೆ, ಪದಾರ್ಥಕ್ಕೆ ಹಾಕಿದೆ. ಪದಾರ್ಥಕ್ಕೆ ಹಾಕಿ ಮತ್ತೆ ನಾನು ಪ್ಯಾಕೆಟ್ ಇದೆ ಹೆಸರು ನೋಡ್ತೇನೆ, ಇದು ಸುಕ್ಕ ಪೌಡರ್ ಹೋಗಿ ಚಿಕನ್ ಮಸಾಲ ಪೌಡರ್ ಆಗಿತ್ತು ಮಾರ್ರೆ. ಮೊದಲೇ ಗ್ರಾಚಾರ ಕೆಟ್ಟು
ಹೋಗಿತ್ತು. ಅದರ ಎಡೆಯಲ್ಲಿ ಇವನು ಇದನ್ನು ಬೇರೆ ತಂದು ಕೊಟ್ನ. ಇನ್ನೇನು ಮಾಡುದು, ಎಲ್ಲ ಸ್ವರ್ಗಿ ಆಯ್ತಲ್ಲ ಅಂತ ಹೇಳಿಕೊಂಡೆ. ಇನ್ನು ಇಲ್ಲಿ ರುಬ್ಬಿ ಇಟ್ಟ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಎಲ್ಲವನ್ನು ಕೂಡ ಹಾಕಿಕೊಂಡೆ. ಇದು ಎಲ್ಲ ಕೂಡ ಫೈಲ್ ಆಯ್ತು ಅಂತೇಳಿ ಯೋಚನೆ ಮಾಡಿಕೊಂಡು ಇದ್ದೆ. ಏನಾದ್ರೂ ಪರವಾಗಿಲ್ಲ, ಬಿಸಾಕ್ಲಿಕ್ಕಂತ ಆಗುದಿಲ್ಲಲ್ಲ ಅಂತ ಹೇಳಿಕೊಂಡು ಚಂದ ಮಿಕ್ಸ್ ಮಾಡಿ ನೋಡಿದ್ರೆ ಪರವಾಗಿಲ್ಲ. ಕೊತ್ತಂಬರಿ ಸ್ವಲ್ಪ ಇಡಿ ಇತ್ತು ಬಿಟ್ರೆ ಟೇಸ್ಟ್ ಆಗಿತ್ತು ಮಾತ್ರ. ಅಂದ್ರೆ ಬಿಸಾಡುವಾಗ ಏನಿರ್ಲಿಲ್ಲ, ಟೇಸ್ಟ್ ಆಗಿತ್ತು. ಈ ತರನು ಸುಕ್ಕ ಮಾಡ್ಬೋದು ಅಂತೇಳಿ ನನ್ನನ್ನು ನೋಡಿ ಕಲೀರಿ ಆಯ್ತಾ. ಇದಿಷ್ಟು ಇವತ್ತಿನ ವಿಡಿಯೋ. ಚಂದ ಮಾಡಿ ಸುಕ್ಕ ಮಾಡಬೇಕು ಅಂತೇಳಿ ಹೇಗೇಗೋ ಮಾಡಿ ಒಂದು ಸುಕ್ಕ ಮಾಡಿ ಬಿಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್.